ಎಸ್, ಇವತ್ತಿನ ಡಿಬೇಟ್ ಅಥವಾ ಈ ಡಿಬೇಟ್ ಅಲ್ಲ, ಇವತ್ತು ಡಿಸ್ಕಷನ್ ಮಾಡ್ತಿರೋದು ಬಹಳ ಅರ್ಥಪೂರ್ಣ ಚರ್ಚೆಗಳಾಗುತ್ತೆ. ಇಲ್ಲಿ ಯಾವುದೇ ರೀತಿಯ 2-3 ರಾಜಕೀಯ ಪಕ್ಷಗಳನ್ನ ಕೂರಿಸಿ ಅರ್ಚಾಟ ಕಿರ್ಚಾಟ, ಅವ್ರು ಪ್ರಶ್ನೆ ಕೇಳಿದ್ರೆ ಪ್ರಶ್ನೆನೇ ಉತ್ತರ ಅನ್ನೋ ರೀತಿಯಲ್ಲಿ ಕೊಡುವಂಥದ್ದು ಇದ್ಯಾವುದು ಕೂಡ ಆಗಲ್ಲ. ಆ್ಯಂಡ್ ಎಲ್ಲರೂ ಯುವಕರೇ ಸೇರಿದ್ದಾರೆ. ಯುವಕರಿಗೆ ಏನು ಬೇಕು, ಈ CJP ಅನ್ನುವಂಥದ್ದು ದೇಶಕ್ಕೆ ಅಗತ್ಯ ಇತ್ತ, ಬಹಳ ಅರ್ಥಪೂರ್ಣವಾಗಿ ಪರ ಮತ್ತು ವಿರೋಧ ಎರಡನ್ನೂ ಚರ್ಚೆ ಮಾಡ್ತೀನಿ, ಮಾಹಿತಿಯನ್ನು ನಿಮಗೆ ಕೊಡಿಸ್ತೀನಿ ಅನ್ನೋ ಹೆಮ್ಮೆ ಈ ಕಾರ್ಯಕ್ರಮದ ಮುಖಾಂತರ ನಾನು ಈ ಪ್ರಾಮಿಸಿಂಗ್ ಮಾತುಗಳನ್ನು ಆಡ್ತಾ ಡಿಸ್ಕಷನ್ ಮುಂದುವರಿಸ್ತಾ ಹೋಗೋಣ. ವಿನಾಯಕ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಈ CJP ಉದ್ದೇಶದ ಬಗ್ಗೆ. ಸಾರಾ ಸಗಟು ನನ್ನನ್ನು ಈ CJP ಪಕ್ಷದ ಬೆಂಬಲಿಗ ಅಂದ್ಬಿಟ್ರಿ. ನಾನು ಕಾಂಗ್ರೆಸ್ ಪಕ್ಷದ ಮುಖಂಡ ಇದ್ದೀನಿ. ಈ CJP ಅಥವಾ ಕಾಂಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಶುರುವಾದಾಗ ಅಥವಾ ಬಹುಶಃ 1-2 ದಿನದವರೆಗೆ ಒಂದು ಆಂದೋಲನವಾಗಿತ್ತು. ಆಂದೋಲನ ಅಥವಾ ಚಳುವಳಿಯ ಬೆಂಬಲಕ್ಕೆ ನಾನು ಅಥವಾ ನನ್ನಂತ ಅಥವಾ ನನ್ನ ಪಕ್ಷ ನಿಲ್ಲುತ್ತೆ. ಯಾಕೆ ಅಂದರೆ, ಒಂದು ಆಳುತ್ತಿರುವ ಸರ್ಕಾರ, ಕೇಂದ್ರ ಒಕ್ಕೂಟ ಸರ್ಕಾರದ ವಿರುದ್ಧ, ಅವರು ಮಾಡುತ್ತಿರುವ ತಪ್ಪುಗಳ ವಿರುದ್ಧ ಒಂದು ಸಮಾನ ಮನಸ್ಕರರ ಒಂದಷ್ಟು ಗುಂಪು ಏನೋ ಒಂದು ಚಳುವಳಿ ಮಾಡ್ತಿದೆ, ಏನೊಂದು ಹೋರಾಟ ಮಾಡ್ತಿದೆ ಅಂದರೆ ಅದಕ್ಕೆ ಬೆಂಬಲವಾಗಿ ನಿಲ್ಲುವುದು ವಿಪಕ್ಷಗಳಾಗಿ ನಮ್ಮ ಆದ್ಯ ಕರ್ತವ್ಯ. ಅದನ್ನು ಕಾಂಗ್ರೆಸ್ಸೂ ಮಾಡಿದೆ. ಬಹಿರಂಗವಾಗಿ ಕಾಂಗ್ರೆಸ್ ಎಲ್ಲೂ ಈ ಹೋರಾಟಕ್ಕೆ ಈ 1-2 ದಿನಗಳಲ್ಲಿ ಬೆಂಬಲವನ್ನು ಘೋಷಣೆ ಮಾಡ್ದಂಗಂತೂ ನನಗೆ ಕಂಡಿಲ್ಲ. ನಾನು ಅಷ್ಟೇ ಈ ಹೋರಾಟಕ್ಕೆ, ಈ ಯುವಕರ ಚಿಂತನೆಗಳಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ನಾವು ಮಾಡ್ತೀವಿ. ಜೊತೆಗೆ ಇದರ ನಿಲುವುಗಳ ಬಗ್ಗೆ, ಇದು ಯಾಕೆ ಹೋರಾಟ ಶುರುವಾಯಿತು, ನಮ್ಮ ಪಾತ್ರಗಳೇನು ಅನ್ನೋದನ್ನು ನಾವು ಮುಂದಿನ ಚರ್ಚೆಗಳಲ್ಲಿ ನಾವು ಮಾತಾಡೋಣ. ಈ ಹೋರಾಟ ಒಂದು ನನ್ನ ಆಶೆಯನ್ನು ಮಾತ್ರ ನನಗೆ ಮೊದಲೇ ಹೇಳ್ಬಿಡ್ತೀನಿ, ಕಡೆಗೆ ಹೇಳಬೇಕಾಗಿರುವ ವಿಷಯವನ್ನು ನಾನು ಮೊದಲೇ ಹೇಳ್ಬಿಡ್ತೀನಿ. ನೇಪಾಳದಲ್ಲಾಗಿರೋದು ನೋಡಿದ್ದೀವಿ, ಬಾಂಗ್ಲಾಲ್ಲಾಗಿರೋದು ನೋಡಿದ್ದೀವಿ, ಶ್ರೀಲಂಕಾಲಾಗಿರೋದು ನೋಡಿದ್ದೀವಿ, ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಈ ಥರ ಹೋರಾಟಗಳನ್ನಾಗೋದು ನೋಡಿದ್ದೀವಿ. ಅಲ್ಲೆಲ್ಲ ಈ ಇಂಥ ಹೋರಾಟಗಳು ಭಾಳ ಸಾಮಾನ್ಯವಾಗಿ ಏನಂತಾರೆ ಪಬ್ಲಿಕ್ ಔಟ್ರೇಜ್ ಆಗಿ ಏನಂತಾರೆ ರೈಟ್ಗಳಾಗಿರೋದು ನೋಡಿದ್ದೀವಿ. ಅಂಥದ್ದು ನಮ್ಮ ದೇಶದಲ್ಲಿ ಆಗದೇ ಇರಲಿ, ಆಗೋಕೆ ನಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲೂ ಅವಕಾಶ ಮಾಡಿಕೊಡಲ್ಲ ಅನ್ನೋ ನಂಬಿಕೆ ನನಗಿದೆ. ಅಂಥದ್ದು ಆಗದೇ ಇರಲಿ ಅಂತ ಮೊದಲಿಗೆ ನಾನು ಯುವಕರಲ್ಲಿ ಕೇಳ್ಕೊತೀನಿ. ನಡೀತಿರೋದು ಡೆಲ್ಲಿಲಿ ಈ ಹೋರಾಟ ಬಹುಶಃ ಯಾಕೆ ನಾವು ಎದುರು ನೋಡ್ತಾ ಇದ್ದೀವಿ ಅಂದರೆ, ನಮ್ಮ ತಲೆಮಾರು ನೆನಪಿಡುವ ಹಾಗೆ ಇಂಥದ್ದೊಂದು ಹೋರಾಟ ಅಂತಾಗಿದ್ದು, ಅಂದರೆ ಜನಾಂದೋಲನ ಅಂತ ಆಗಿದ್ದು 2012-13 ಕಾಲಘಟ್ಟದಲ್ಲಿ ಇದು ಯಾವುದು ಲೋಕ್ಪಾಲ್ ವಿರುದ್ಧದ ಹೋರಾಟ. ಅದು ನಿಮ್ಗೆ ನೆನಪಿರೋದಾದರೆ, ಈ ತಲೆಮಾರಿನ ಯುವಕರಿಗೆ ನೆನಪಿರೋದ, ನಾವೆಲ್ಲ ಭಾಳ ಯಂಗ್ಸ್ಟರ್ಸ್ ಇದ್ವಿ. ಜನ ತಾವಾಗಿ ಎದ್ದು ಬಂದು ರಸ್ತೆಗೆ ಬಂದು ದೇಶದ ಯಾವ್ಯಾವ ಮೂಲೆಯಲ್ಲಿ ಹೋರಾಟಗಳು ನಡೀತಿತ್ತು ಅಲ್ಲೋ ಜನ ಕೂತ್ಕೋತಿದ್ರು. ಯಾಕೆ ಅಂದರೆ, ಇರ್ಬೋದು ಕಾಂಗ್ರೆಸ್ ಸರ್ಕಾರವೇ ಇದ್ದಿದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾಳ ವ್ಯವಸ್ಥಿತವಾದಂಥ ಹೋರಾಟವನ್ನು ಇವರು ಕಟ್ಟಿದ ನಂತರ ಪಕ್ಷವಾಗಿ ರಚನೆ ಆಯಿತು. ಆ ಹೋರಾಟಕ್ಕೆ ಜನರನ್ನ ಯಾವುದೇ ಆಮಿಷಗಳಿಲ್ಲದೆ ಕೇಳಿಸ್ಕೊಳ್ಳಿ, ಅದೇ ಪ್ರಶ್ನೆ ಚಕ್ರ ತಿರುಗಿದೆ. ಅವತ್ತು ಕಾಂಗ್ರೆಸ್ ಅಥವಾ UPA ವಿರುದ್ಧ ಇದ್ದಿದ್ದು, ಇವತ್ತು ಬಿಜೆಪಿ ಅವರ ಉದ್ದೇಶ ಏನಿತ್ತು, ಅದಾದ್ಮೇಲೆ ಪಾರ್ಟಿ ಹೆಂಗ್ ಕನ್ವರ್ಟ್ ಆಯ್ತು, ಈಗ ಅವ್ರೇನ್ ಮಾಡಿದ್ರು ಅಂಥದ್ದೇ ಹುನ್ನಾರನ ಇಲ್ಲೂ ಅನ್ನೋದೇ ಪ್ರಶ್ನೆ. ಮಾಡ್ಲಿ ತೊಂದರೆ ಇಲ್ಲ. ಆ ರೀತಿ ಒಂದು ಪಾರ್ಟಿ ಹುಟ್ಟೋದಾದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ದೇಶಕ್ಕೆ ಸುಮಾರು ಪಾರ್ಟಿಗಳು ಬಂದಿವೆ, ಸುಮಾರು ನಾಯಕರುಗಳು ಹುಟ್ಕೊಂಡಿದ್ದಾರೆ. ಆ ರೀತಿ ಒಬ್ಬ ನಾಯಕ ಹುಟ್ಟೋದಾದ್ರೆ ನಮಗೇನು ಸಮಸ್ಯೆ ಇಲ್ಲ. ಮುಂದಿನ ಆಶೆ ಅದೇ ಸಿಂಪಲ್, ಯಾವುದೇ ದಾಂಧಲೆಗಳು ನಡೀದೇ ಇರಲಿ, ಕ್ರಾಂತಿಗಳು ನಡೀದೇ ಇರಲಿ ಅಂತ ಈ ಮೂಲಕ ಮೊದಲೇ ನಾನು ಕೇಳ್ಕೊಂಡ್ಬಿಡ್ತೀನಿ. ಮುಂದಿನ ಚರ್ಚೆಗಳನ್ನ ಮಾಡೋಣ. ಎಸ್, ಚಾಣಕ್ಯ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್, ಪರನ ವಿರೋಧನೇ ಅಂತ ಹೇಳಿದ್ರೆ, ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಏನು ಉಟ್ಕೊಂಡಿದೆ, ಇದು ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಅಷ್ಟೇ. ಇದು ಯಾವುದೇ ಕಾರಣಕ್ಕೂ ಮುನ್ನೆಲೆಗೆ ಬರಲ್ಲ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಯಾತಕ್ಕಂತ ಹೇಳಿದ್ರೆ, ಇವತ್ತು ರಾತ್ರಿ ಉಟ್ಕೊಂಡಂತ ಒಂದು ಪಕ್ಷ ಇವತ್ತು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದಲ್ಲಿ ಏನು ವ್ಯೂವರ್ಸ್ ಆಗಿರ್ಬೋದು ಅಥವಾ ಫಾಲೋವರ್ಸ್ ಆಗಿರ್ಬೋದು, ಅದರದ ಮೇಲೆ ನಾವು ಈ ಪಕ್ಷ ಎಲ್ಲೋ ಮುನ್ನೆಲೆಗೆ ಬಂದು ದೇಶದಲ್ಲಿ ಏನೋ ಒಂದು ಇತಿಹಾಸ ಸೃಷ್ಟಿ ಮಾಡುತ್ತೆ ಅಂತ ನಾವು ಹೇಳಕ್ ಬರೋದಿಲ್ಲ. ಯಾತಕ್ಕಂತ ಹೇಳಿದ್ರೆ, ಇವತ್ತು ಜನಪರವಾಗಿ ಮಾತನಾಡ್ತಕ್ಕಂಥ ಒಂದು ಉದ್ದೇಶವನ್ನ ಇಟ್ಟುಕೊಂಡು ರಾಜಕಾರಣ ಮಾಡಬೇಕಾಗಿದೆ. ಪ್ರಸ್ತುತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಜನರಿಗೆ ಏನ್ ನೀಡಿದೆ, ಜನರಿಗೆ ಏನು ಮೂಲಭೂತ ಸೌಕರ್ಯದಲ್ಲಿ ಏನು ಕೊರತೆ ಇದೆ, ಈ ವಿಚಾರವನ್ನ ಇಟ್ಟುಕೊಂಡು ರಾಜಕಾರಣ ಮಾಡಿ ಜನತೆಗೋಸ್ಕರ ನಾವು ರಾಜಕಾರಣ ಮಾಡಬೇಕು ಅನ್ನುವಂಥದ್ದು ಮೂಲ ಉದ್ದೇಶ ಇಟ್ಕೋಬೇಕು. ಆದ್ರೆ ಇವತ್ತು ಈ ಪಾರ್ಟಿ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ವಿದೇಶದಲ್ಲಿ ಕೂತ್ಕೊಂಡು ಇವರು ಇವತ್ತು ಕೇಂದ್ರ ಸರ್ಕಾರವನ್ನ ಒಂದು ಅವಮಾನ ಮಾಡಬೇಕು, ಅಲ್ಲಿರ್ತಕ್ಕಂಥ ನಾಯಕರ ವಿರುದ್ಧ ತೊಡೆ ತಟ್ಟಬೇಕು ಅಥವಾ ಆ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಇವರು ಒಂದು ಉದ್ದೇಶವನ್ನ ಇಟ್ಕೊಂಡು ಬಂದಿದ್ದಾರೆ. ಇದು ಸರಿಯಲ್ಲ. ಬಟ್ ಯುವಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, ಇವತ್ತು ಹೋರಾಟಗಳು ಮಾಡಿ, ಬಟ್ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿ, ಒಂದು ಪ್ರಾಮಾಣಿಕತನ ಇಟ್ಕೊಂಡು, ಒಂದು ಬದ್ಧತೆ ಇಟ್ಕೊಂಡು ಮಾಡಿ. ಸರಿ ಇಲ್ಲ ಅಂತೀರಾ?
ಮೇಡಮ್ ಇವತ್ತು ಇವ್ರದ್ದು ಏನಂತಂದ್ರೆ ಈ ಉದ್ದೇಶಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಬಿ ಟೀಮ್ ಅಷ್ಟೇ ಇದು. ಈ ಉದ್ದೇಶಗಳು ಯುವಕರ ಪರವಾಗಿ ನಿಂತ್ಕೋಬೇಕು. ಆಯ್ತು ಮೇಡಮ್, ಇವತ್ತು ಈ ದೇಶದ ಹಿತರಕ್ಷಣೆ ಬಗ್ಗೆ, ದೇಶದ ಭದ್ರತೆ ಬಗ್ಗೆ, ರೈತರ ಒಂದು ಹಿತರಕ್ಷಣೆಗೋಸ್ಕರ ಎಲ್ಲಿ ಮಾತಾಡ್ತಾ ಇದೆ ಈ ಪಕ್ಷ? ಸೊ ಯುವಕರು ಫಸ್ಟ್ ಯುವಕರ ಗಮನವನ್ನ ಸೆಳೀತಾ ಇದ್ದಾರೆ. ಎಕ್ಸಾಂಪಲ್ ನೀಟ್ ಎಕ್ಸಾಮ್ನೇ ತಗೊಳ್ಳಿ. ಎಸ್, ರಿಸೈನ್ ಮಾಡ್ರಿ, ನಿಮ್ ಕೈಲಿ ಆ ಹೊಣೆಗಾರಿಕೆ ಒತ್ಕೊಳಕ್ ಆಗ್ಲಿಲ್ಲ, ಜವಾಬ್ದಾರಿ ನಿರ್ವಹಿಸಕ್ ಆಗ್ಲಿಲ್ಲ ಅಂದ್ರೆ ರಿಸೈನ್ ಮಾಡಿ ಅಂತ ಕೇಳತ್ತಪ್ಪ. ರಿಸೈನ್ ಮಾಡಬಹುದು. ಆರಂಭದಲ್ಲಿ ಭ್ರಷ್ಟಾಚಾರ ತೆಗಿತೀವಿ ಅಥವಾ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಳ್ತೀವಿ, ಹಿಂಗೆ ಒಳ್ಳೊಳ್ಳೆ ಅಂಶಗಳನ್ನ ಇಟ್ಕೊ ಬಂದಿರೋರು ನಾಳೆ ರೈತರ ಪರವಾಗಿ ಬರ್ತಾರಪ್ಪ. ಈಗಲೇ ಯಾಕೆ ಅವರ ಭವಿಷ್ಯವನ್ನ ನಾವು ಸರಿ ಇಲ್ಲ ಅಂತ ಹೆಂಗ್ ಒಪ್ಕೊಳಕ್ ಆಗುತ್ತೆ? ಮೇಡಮ್, ಮೊದಲನೇದಾಗಿ ಈ ಕಾಕ್ರೋಚ್ ಜನತಾ ಪಾರ್ಟಿ ರಿಜಿಸ್ಟರ್ ಆಗಿದ್ಯಾ ಎಲೆಕ್ಷನ್ ಕಮಿಷನ್ ಅಲ್ಲಿ? ಬಿ ಟೀಮ್ ಅಂತ ನಾನು ಅದಕ್ಕೆ ನೇರವಾಗಿ ಹೇಳ್ತೇನೆ. ಯಾಕಂತಂದ್ರೆ ಇದರಿಂದ ನೇರವಾಗಿ ರಾಜಕೀಯದ ಷಡ್ಯಂತ್ರ ಇದೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಕೈವಾಡ ಇದೆ, ಪರೋಕ್ಷವಾಗ್ಲಿ ನೇರವಾಗ್ಲಿ ಇದರಲ್ಲಿ ಅವ್ರದ್ದು ಕೈವಾಡ ಇದೆ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತಿದ್ದ. ಓಕೆ, ನಾನು